ಸುರೇಖಾ ಮದುವೆ ಆಗಿ ಬಂದಾಗಿಂದನೂ ಮನೆಯಲ್ಲಿ ತನ್ನ ಗಂಡನೇ ಮನೆ ನಿಭಾಯಿಸ್ತಿರ್ತಾರೆ. ಅತ್ತೆ ಕೌಸಲ್ಯ ಯಾವುದೇ ಮನೆ ಜವಾಬ್ದಾರಿಗಳನ್ನು ತಗೊಂಡಿರಲ್ಲ. ಯಾಕೆ ಅಂದರೆ ಮನೆ ಮಗ ದಿಲೀಪ್ ಎಲ್ಲ ಜವಾಬ್ದಾರಿನ ತಾನೇ ತಗೊಂಡಿರ್ತಾನೆ. ಮನೇಲಿ ದುಡಿಯೋದು ಕೂಡ ಅವನೇ ಆಗಿರತ್ತೆ. ಹಾಗಾಗಿನೇ ಮನೇಲಿ ಪ್ರತಿಯೊಂದು ಕೂಡ ದಿಲೀಪ್ ಹೇಳ್ದಾಗೆ ಆಗಬೇಕಾಗಿರುತ್ತೆ. ಅದೇ ಕಾರಣಕ್ಕೆ ತನ್ನ ಹೆಂಡತಿ ಸುರೇಖನಿಗೆ ಕೂಡ ಹಾಗಿರಬೇಕು, ಹೀಗಿರಬೇಕು, ಹೀಗಿರಬಾರ್ದು, ಅದು ಮಾಡಬೇಕು, ಇದು ಮಾಡಬಾರ್ದು ಅಂತ ರೂಲ್ಸ್ ಮಾಡ್ತಾ ಇರ್ತಾನೆ. ಛೇ, ಇದೇನೇ ಇದು? ಒಂದು ಅಡುಗೆನೂ ನೆಟ್ಟಿಗೆ ಮಾಡೋಕ್ಕೆ ಬರಲ್ವಾ ನಿನಗೆ? ಎಷ್ಟು ಕೆಡ್ದಾಗ ಮಾಡಿದೀಯಾ ಅಂದರೆ ಇದನ್ನು ಯಾವ ಪ್ರಾಣಿಗಳು ತಿನ್ನಲ್ಲ. ಯಾಕೋ ದಿಲೀಪ್, ಪಾಪ ಅಡುಗೆ ಚೆನ್ನಾಗೇ ಇದೆಯಲ್ಲೋ, ಆದರೂ ಯಾಕೆ ಇಷ್ಟೊಂದು ರೇಗ್ತಿದ್ಯಾ ಅವಳ ಮೇಲೆ? ಅಮ್ಮ, ನೀನು ಸುಮ್ಮನೆ ಇರು. ಅಲ್ಲ, ಇಷ್ಟೊಂದು ಉಪ್ಪು, ಖಾರ, ಎಣ್ಣೆ, ಕಾಯಿ, ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಅದು ಎಷ್ಟು ರುಚಿ ಆಗಬೇಕು ಹೇಳು. ಆದರೆ ಇಷ್ಟೆಲ್ಲ ಹಾಕಿ ಮಾಡಿದರೂ ಕೂಡ ರುಚಿನೇ ಇಲ್ಲ ಅಡುಗೆ. ಆಹಾ, ಎಲ್ಲ ಐಟಮ್ಸ್ನು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾನೆ. ಈಗ ರುಚಿ ಬೇಕಂತೆ. ನಾನಾಗಿದ್ರೆ ಇನ್ನೂ ಕೆಟ್ಟದಾಗಿ ಮಾಡ್ತಿದ್ದೆ. ಅದಕ್ಕೆ ಆಗಿದ್ದಕ್ಕೆ ಹೇಗೋ ಹೊಂದಿಸಿ ಇಷ್ಟು ರುಚಿಯಾಗಿ ಮಾಡಿದ್ದಾರೆ. ದಿಲೀಪ್, ಬರ್ತಾ ಬರ್ತಾ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳು ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ, ನೀನು ಸುಮ್ಮನೆ ಇರು. ಅಮ್ಮ, ನೀನು ಸುಮ್ಮನೆ ಇರು. ನೀನು ಹೀಗೆ ಅವಳನ್ನ ವಹಿಸ್ಕೊಂಡು ಬಂದಿದ್ದಕ್ಕೆ ಅವಳು ಇಷ್ಟೊಂದು ಜೋರಾಗಿರೋದು. ನೋಡು ಸುರೇಖಾ, ನಿನಗಿಷ್ಟ ಬಂದಾಗಿರೋದಕ್ಕೆ ಇದೇ ನಿನ್ನ ತಾಯಿ ಮನೆ ಅಲ್ಲ, ಇದು ನನ್ನ ಮನೆ. ನಾನು ಹೇಳ್ದಾಗೆ ಇರೋದನ್ನ ಕಲ್ತ್ಕೊ. ಸುಮ್ಮನೆ ನೀನೇ ಏನೇನೋ ಮಾಡೋಕ್ಕೆ ಹೋಗಬೇಡ. ಅಯ್ಯೋ ರೀ, ಇವಾಗ ಏನಾಯ್ತು ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊತಿದ್ದೀರಾ? ನೋಡಿದ್ಯಾ ಅಮ್ಮ, ಕೇಳಿಸ್ಕೊಂಡ್ಯಾ? ತಪ್ಪೆಲ್ಲ ಮಾಡೋದು ಮಾಡಿಕೊಂಡು ಇವಾಗ ವಾದ ಬೇರೆ ಮಾಡ್ತಿದ್ದಾಳೆ. ಅದು ಅಲ್ಲದೆ ನನಗೆ ತಿರುಗಿ ಎದುರುದ್ರ ಬೇರೆ ಕೊಡ್ತಿದ್ದಾಳೆ. ಎಲ್ಲ ನೀನು ಕೊಟ್ಟಿರೋ ಸಲಿಗೆಯಿಂದ. ದಿಲೀಪ್, ನೋಡು, ನಿನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಮೊದಲು ಆಫೀಸಿಗೆ ಹೋಗು, ಇದೆಲ್ಲ ಆಮೇಲೆ ಮಾತಾಡೋಣ. ಅಮ್ಮ ಸುರೇಖಾ, ಅವನು ಇರೋದೇ ಹಾಗೆ, ಏನೋ ಬಾಯಿ ತಪ್ಪಿ ಹಾಗೆಲ್ಲ ಮಾತಾಡ್ತಾನೆ. ನೀನೇನು ಬೇಜಾರು ಮಾಡ್ಕೊಳ್ಬೇಡ ಆಯ್ತಾ? ಪಾಪ ಸುರೇಖನಿಗೆ ಅತ್ತೆಗಿಂತನೂ ತನ್ನ ಗಂಡನೇ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾನೆ. ದಿಲೀಪ್ ಕೂಡ ತುಂಬ ಒಳ್ಳೆಯವನೇ, ಆದರೆ ಯಾಕೋ ಗೊತ್ತಿಲ್ಲ, ಹೆಂಡತಿ ಮನೆ ಅಂತ ಬಂದಾಗ ಸ್ವಲ್ಪ ಕೋಪಿಷ್ಟಂತರ ನಡ್ಕೊಳ್ತಿರ್ತಾನೆ. ಆದರೆ ಆ ಮನೇಲಿ ಸುರೇಖನಿಗೆ ಸಪೋರ್ಟಿವ್ ಆಗಿರೋದೇ ಕೀರ್ತಿ ಮತ್ತು ಅವಳತ್ತೆ ಕೌಸಲ್ಯ. ಅದಕ್ಕೆ ಇವತ್ತು ನಾನು ಮತ್ತೆ ನೀವು ಶಾಪಿಂಗ್ ಹೋಗಿ ಬರೋಣ ಆಯಿತಾ? ಏನು ಶಾಪಿಂಗಾ? ಬೇಡ ಕೀರ್ತಿ, ನಿನ್ನ ಅಣ್ಣಂಗೆ ಗೊತ್ತಾದರೆ ಮುಗೀತು. ಅಷ್ಟೆಲ್ಲ ಹಣ ಖರ್ಚು ಮಾಡಿದೆಯಲ್ಲ ಅಂತ ಮತ್ತೆ ನನಗೆ ಬೈತಾರೆ. ಅದು ಬೇರೆ ನನ್ನ ಹತ್ರ ಇವಾಗ ಹಣ ಬೇರೆ ಇಲ್ಲ, ಅವ್ರ ಹತ್ರನೇ ಕೇಳಿ ಇಸ್ಕೋಬೇಕು. ಅವ್ರು ಕೊಡಲ್ಲ ಕೀರ್ತಿ. ಅಯ್ಯೋ ಅದಕ್ಕೆ ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಮಾಡಬೇಡಿ. ನಾನು ನಿಮಗೂ ಸೇರಿಸಿ ಶಾಪಿಂಗ್ ಮಾಡಬೇಕು ಅಂತಾನೆ ಅಣ್ಣನ ಹತ್ರ 10,000 ನನಗೆ ಬೇಕು ಅಂತ ಇಸ್ಕೊಂಡಿದ್ದೀನಿ. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ, ನನ್ನ ಜೊತೆಗೆ ಬನ್ನಿ ಅಷ್ಟೇ ಸಾಕು. ಹೌದಮ್ಮ ಸುರೇಖಾ, ಇಬ್ಬರು ಹೋಗಿ ನಿಮ್ಗೇನೇನು ಬೇಕೋ ಎಲ್ಲನೂ ತಗೊಂಡು ಬನ್ನಿ. ಅದು ಅತ್ತೆ, ನಿಮ್ಮ ಮಗನಿಗೆ ಗೊತ್ತಾದರೆ ಸುಮ್ಮನೆ ರಗಳೆ ಮಾಡ್ತಾರೆ, ನಿಮಗೂ ಬೈತಾರೆ. ಅಷ್ಟೆಲ್ಲ ಯಾಕೆ ಖರ್ಚು ಮಾಡಿದ್ರಿ ಅಂತ. ಅದಕ್ಕೆ ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ ಸುರೇಖಾ. ಆರಾಮಾಗಿ ನೀನು ಕೀರ್ತಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಕೌಸಲ್ಯ ಒತ್ತಾಯ ಮಾಡಿ ಮಗಳು ಮತ್ತು ಸೊಸೆನ ಇಬ್ಬರೂ ಒಟ್ಟು ಮಾಡಿ ಶಾಪಿಂಗ್ ಮಾಡೋಕೆ ಕಳಿಸ್ತಾಳೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ಅದಕ್ಕೆ ಇಬ್ಬರು ವಾಪಸ್ ಬರ್ತಾರೆ. ದಿಲೀಪ್ ಕೂಡ ಆಫೀಸೆಲ್ಲ ಮುಗಿಸಿ ಮನೆಗೆ ಬರ್ತಾನೆ. ಅದೇ ದಿನ ರಾತ್ರಿ ಸುರೇಖನ ಅಪ್ಪ ಅಮ್ಮ ಕೂಡ ಮಗಳನ್ನ ನೋಡ್ಕೊಂಡು ಹೋಗಬೇಕು ಅಂತ ಸುರೇಖನ ಮನೆಗೆ ಬಂದಿರ್ತಾರೆ. ಸುರೇಖಾ, ಸುರೇಖಾ, ಎಲ್ಲೇ ಇದೆಯಾ? ಬಾರೆ ಇಲ್ಲಿ. ಏನಾಯ್ತ್ರಿ? ಯಾಕ್ರಿ ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದೀರಾ? ಏನಾಯ್ತು? ಇದೇನೇ ಇದು? ಇಷ್ಟೆಲ್ಲ ಶಾಪಿಂಗ್ ಮಾಡಿದೆಯಲ್ಲ, ಇಷ್ಟಕ್ಕೆಲ್ಲ ಅದು ಎಷ್ಟು ಹಣ ಖರ್ಚು ಮಾಡಿದೆಯೇ? ಆ ಹಣ ಎಲ್ಲ ನಿನಗೆ ಎಲ್ಲಿಂದ ಬಂತೆ? ಅದು ರೀ, ಅದೇನಂದರೆ ಅದು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ನನ್ನ ಕೇಳ್ದೇನೆ ಈ ಮನೇಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡಬಾರ್ದು ಅಂತ. ಎಲ್ಲ ನೀನೇ ಮಾಡೋದಾದರೆ ಮನೇಲಿ ನಾನು ಅಂತ ಇರೋದೇನಕ್ಕೆ? ಯಾಕೋ ಹೀಗೆ ಕಿರ್ಚ್ತಾ ಇದೆಯಾ ಅವಳ ಮೇಲೆ? ಅವಳ ಅಪ್ಪ ಅಮ್ಮ ಹೊರಗಡೆ ಕುತ್ಕೊಂಡಿದ್ದಾರೆ. ನೀನು ಹೀಗೆಲ್ಲ ಮಾತಾಡೋದು ಅವ್ರಿಗೆ ಕೇಳಿಸ್ಕೊಂಡ್ರೆ ಪಾಪ ಅದೆಷ್ಟು ನೋವಾಗಲ್ಲ ಅವರಿಗೆ. ಅಯ್ಯೋ ಸಾಕು, ಸುಮ್ಮನೆ ಇರಮ್ಮ. ಇವಳಿಗೆ ನೀನು ಹೀಗೆ ವಹಿಸ್ಕೊಂಡು ಬಂದುನೇ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ನೋಡು, 1,000 ರೂಪಾಯಿ ಕೊಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ನನ್ನ ಮನೆಗೆ ಬಂದಾಗಿಂದ ಮನೆನೆಲ್ಲ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾಳೆ. ಅಯ್ಯೋ ಸಾಕು, ಸುಮ್ಮನೆ ಇರೋಣ.
ಅದೇನು ಮಾತು ಅಂತ ಆಡ್ತಿದ್ಯಾ? ಅವ್ರು ನಿನ್ನ ಹೆಂಡತಿ ಕಣೋ. ಈ ಮನೆನ ಬೆಳಗೋಗಿ ಬಂದಿರೋ ದೀಪ. ಆದರೆ ನೀನೇ ದಿನಾಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ. ಛೇ ಅಣ್ಣ, ಅಷ್ಟಕ್ಕೂ ಅದೆಲ್ಲ ಶಾಪಿಂಗ್ ಮಾಡಿರೋದು ನಾನು. ನೀನಂತೂ ಅವ್ರಿಗೆ ಏನೂ ತಗೊಳಕ್ ಬಿಡಲ್ಲ, ತಂದು ಕೊಡಲ್ಲ. ಅದಕ್ಕೆ ಎಲ್ಲನೂ ನಾನು ತಂದಿರೋದು. ಓ, ಹಾಗಾದರೆ ನೀನು ಮನೇಲಿರೋ ಹಣ ಎಲ್ಲ ಖರ್ಚು ಮಾಡಬೇಕು ಅಂತ ಫಿಕ್ಸ್ ಆಗಿದೆಯಾ ಅನ್ಸತ್ತಲ್ವಾ? ದಿಲೀಪ್, ಬಾಯಿ ಮುಚ್ಕೊಂಡು ನಿಂತ್ಕೋ. ಮನೇಲಿ ನೆಂಟ್ರಿದ್ದಾರೆ. ನೆಂಟ್ರಿದ್ರಿಗೆ ನೀನು ಹೀಗೆಲ್ಲ ಒರ್ಟಾಗಿ ಮಾತಾಡೋದು ಸರಿ ಇರಲ್ಲ. ಸುಮ್ಮನೆ ಇರು ಇವಾಗ. ದಿಲೀಪ್ಗೆ ಮನೇಲಿ ಯಾರೇ ಬಂದಿದ್ರು ಬರದೇ ಇದ್ರು, ಯಾರೇ ಇದ್ರೂ ಕೂಡ ಇಲ್ಲದೇ ಇದ್ರೂ ಕೂಡ ಏನೂ ವ್ಯತ್ಯಾಸ ಆಗ್ತಿರಲ್ಲ. ಎಲ್ಲರೂ ಎದುರಿಗೂ ತನ್ನ ಹೆಂಡತಿಗೆ ಬೈತಾನೆ ಇರ್ತಾನೆ. ಕೌಸಲ್ಯ ಕೂಡ ಇದ್ರ ಬಗ್ಗೆ ಅವನಿಗೆ ತುಂಬ ಸಾರಿ ಹೇಳ್ತಿರ್ತಾಳೆ. ಎಲ್ಲ ಹೆಣ್ಮಕ್ಳಿಗೂ ತನ್ನ ಗಂಡ ಎಲ್ಲರೂ ಎದುರಿಗೆ ನನ್ನ ಬಿಟ್ಕೊಡ್ಬಾರ್ದು ಅಂತಾನೆ ಇರುತ್ತೆ ಅಲ್ವಾ? ಹಾಗೆ ಸುರೇಖನ ಮನಸ್ಸಲ್ಲೂ ಇರುತ್ತೆ. ಆದರೆ ತನ್ನ ಗಂಡ ಮಾಡೋದೆಲ್ಲ ನೋಡಿ ಅವಳಿಗೆ ತುಂಬಾ ಬೇಜಾರಾಗತ್ತೆ. ಅಮ್ಮ, ಹೇಗೆ ಆಡ್ತಾನೆ ನೋಡು ನಿನ್ನ ಮಗ. ಒಳ್ಳೆ ಅತ್ತೆ ಥರ ರಗಳೆ ಮಾಡ್ತಿದ್ದಾನೆ ಅತ್ತಿಗೆಗೆ. ಪಾಪ ಅಮ್ಮ, ಹೀಗೆ ಆದರೆ ಮನೇಲಿ ಯಾರಿಗೂ ನೆಮ್ಮದಿ ಇರಲ್ಲ ಇವನಿಂದಾನೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ದಿಲೀಪ್ ದಿನಾಲೂ ಅಡುಗೆ ವಿಷಯದಲ್ಲಿ ಏನಾದರೂ ಕಿರಿಕಿರಿ ಮಾಡ್ತಾನೆ ಇರ್ತಿದ್ದ. ಹಾಗಾಗಿ ಸುರೇಖಾ ಇವತ್ತು ಕಾಳು ಕಡ್ಡಿ ಎಲ್ಲನೂ ಹಾಕಿ ತುಂಬ ರುಚಿಯಾಗಿ ಅಡುಗೆ ಮಾಡಿರ್ತಾಳೆ. ಅದಕ್ಕೆ ಇವತ್ತು ಅಡುಗೆ ದಿನ ಮಾಡೋದಕ್ಕಿಂತ ತುಂಬ ರುಚಿಯಾಗಿದೆ. ಹೌದಮ್ಮ ಸುರೇಖಾ, ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಅಡುಗೆ ಇವತ್ತು. ಲೋ ದಿಲೀಪ್, ಇವತ್ತಾದರೂ ನಿನ್ನ ಹೆಂಡತಿ ಮಾಡಿರೋ ಅಡುಗೆ ಚೆನ್ನಾಗಿದೆಯಾ? ಇವತ್ತಾದರೂ ಹೊಟ್ಟೆ ತುಂಬ ತಿನ್ನು. ಅಡುಗೆ ಏನೋ ರುಚಿಯಾಗಿದೆ, ಆದರೆ ಇಷ್ಟು ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಮನೇಲಿರೋ ವಸ್ತು ಎಲ್ಲ ಖಾಲಿ ಮಾಡಿದಾಳೆ ಅನ್ಸುತ್ತೆ. ಇದೇನೋ ಇದು ಹೀಗೆ ಹೇಳ್ತಿದ್ಯಾ? ಅಲ್ಲ, ರುಚಿಯಾಗಿ ಅಡುಗೆ ಮಾಡಬೇಕು ಅಂದರೆ ಕಾಳು ಕಡ್ಡಿ ಎಲ್ಲ ಹಾಕಲೇಬೇಕಾಗತ್ತೆ. ಹಾಕ್ದೇನೆ ರುಚಿಯಾಗಿ ಅಡುಗೆ ಮಾಡೋಕ್ಕಾಗುತ್ತೇನೋ? ಅಯ್ಯೋ ಸಾಕು, ನೀನು ಸುಮ್ಮನೆ ಇರಮ್ಮ. ಅಜ್ಜಿ ಎಲ್ಲ ಅವಾಗ ಅಡುಗೆ ಮಾಡ್ತಿರ್ಲಿಲ್ವಾ? ಇರೋದನ್ನೇ ಹಾಕಿ ಅವಾಗೆಲ್ಲ ರುಚಿಯಾಗಿ ಮಾಡ್ತಾಯಿದ್ರು. ಅಯ್ಯೋ ಅಣ್ಣ, ಅದೆಲ್ಲ ಅವಾಗಿನ ಕಾಲ ಕಣೋ. ಸಾಕು, ಸುಮ್ಮನೆ ಇರ್ತೀಯಾ? ಇವಾಗಲೂ ಇರೋದ್ರಲ್ಲೇ ಚೂರು ಹಾಕಿ ರುಚಿಯಾಗಿ ಅಡುಗೆ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ನಮ್ಮನೇಲಿರೋ ಹೆಂಗಸ್ರಿಗೆ ಮಾತ್ರ ಒಂದು ಬರಲ್ಲ ಅಷ್ಟೇ. ನಾನೇ ಆಗಿದ್ದಿದ್ರೆ ಇರೋದ್ರಲ್ಲೇ ಚೂರು ಹಾಕಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಿದ್ದೆ. ಹೌದೌದು, ಬರೀ ಹೇಳೋದೇ ಆಯ್ತು ನಿಂದು. ಮಾಡಿ ಯಾವತ್ತೂ ಕೊಟ್ಟಿಲ್ಲ, ಮಾಡಿರೋದನ್ನ ಮೆಚ್ಕೊಂಡು ಇಲ್ಲ. ಕೀರ್ತಿ, ಸುಮ್ಮನೆ ಇರು. ನಿನ್ನ ಅಣ್ಣಂಗೆ ಹೇಗೆ ಮಾಡಿದ್ರೂ ಆಗಲ್ಲ, ಎಲ್ಲದರಲ್ಲೂ ತಪ್ಪು ಹುಡುಕ್ತಾರೆ. ನಿನ್ನ ಅಣ್ಣನ ಥರ ಕಿರಿಕಿರಿ ಗಂಡಸನ ನಾನು ಎಲ್ಲೂ ನೋಡೇ ಇಲ್ಲ. ಅದು ಏನು ಅಂತ ನಾನು ಇವ್ರನ್ನ ಮದುವೆ ಆಗಿದ್ದೀನೋ ಏನೋ. ಛೇ, ದಿನಾಲೂ ದಿಲೀಪ್ ಮಾತು ಕೇಳಿ ಸುರೇಖನಿಗೆ ಕೂಡ ಸಾಕಾಗಿರುತ್ತೆ. ಹಾಗಾಗಿ ಕೋಪ ಮಾಡಿಕೊಂಡು ತನ್ನ ರೂಮಿಗೆ ಹೋಗ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಕೀರ್ತಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತಾರೆ. ಆದರೂ ಕೂಡ ದಿಲೀಪ್ ಮಾತ್ರ ಚೂರು ಬದಲಾಗಿರಲ್ಲ. ಹೆಂಡತಿಗೆ ಏನಾದರೂ ಬೈತಾನೆ ಇರ್ತಾನೆ. ಕೀರ್ತಿಗೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದನ್ನ ನೋಡೋಕ್ಕಾಗ್ತಿರಲ್ಲ. ತುಂಬಾ ಸಂಕಟ ಆಗ್ತಿರತ್ತೆ. ಒಂದಿನ ಕೀರ್ತಿ ಮನೆಗೆ ಕೌಸಲ್ಯ, ದಿಲೀಪ್, ಸುರೇಖಾ ಬಂದಿರ್ತಾರೆ. ಕೀರ್ತಿ ಎಷ್ಟೊತ್ತು ಮಾಡ್ತೀಯೇ? ಬೇಗ ಕಾಫಿ ತಗೊಂಡು ಬಾರೆ. ಇವರೆಲ್ಲ ಬಂದು ಎಷ್ಟೊತ್ತಾದರೂ ನೀನು ಮಾತ್ರ ಕಾಫಿ ತರೋದೇ ಇಲ್ಲ. ಅಳಿಯಂದ್ರೆ ಪರವಾಗಿಲ್ಲ ಬಿಡಿ, ನಿಧಾನವಾಗಿ ಕಾಫಿ ಮಾಡ್ಕೊಂಡು ಬರಲಿ ಅವಳು. ಅಯ್ಯೋ ಸುಮ್ಮನೆ ಇರಿಯತ್ತೆ. ನಿಮ್ಮ ಮಗಳನ್ನ ಮದುವೆ ಆಗಿರೋ ತಪ್ಪಿಗೆ ದಿನಾಲೂ ನಾನಿಲ್ಲಿ ಸಾಯಬೇಕಾಗಿದೆ. ಮೊನ್ನೆ ಅನ್ನ ಮಾಡಿದಾಳೆ, ಇರೋ ಇಬ್ಬರಿಗೆ 5 ಜನ ಊಟ ಮಾಡೋ ಅಷ್ಟು ಮಾಡಿದಾಳೆ. ಹೀಗೆ ಆದರೆ ನನ್ನ ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ. ಮನೆ ಅಳಿಯ ಕೂಡ ದಿಲೀಪ್ ಹಾಗೇನೆ ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಪಾಪ ಕೀರ್ತಿ ಕಾಫಿ ತಗೊಂಡು ಬರ್ತಾ ಇರೋಳು ಹೇಗೋ ಮಿಸ್ ಆಗಿ ಕಾಫಿ ಕಪ್ನ ಕೆಳಗೆ ಬೀಳಿಸ್ತಾಳೆ. ಆ ಸೌಂಡ್ ಇವರಿಗೆಲ್ಲ ಕೇಳಿಸುತ್ತೆ. ಛೇ, ನೀನೇನು ಚಿಕ್ಕ ಮಗುನೇನೆ? ನೋಡು ಎಷ್ಟೊಂದು ವೇಸ್ಟ್ ಆಯಿತು ಅಂತ. ಅದು ಏನಂತ ಬುದ್ಧಿ ಕಲ್ತಿದ್ಯೋ ನೀನು? ಛೇ, ನನ್ನ ಕರ್ಮ. ಯಾಕಾದರೂ ನಿನ್ನ ನಾನು ಮದುವೆ ಆಗಿದ್ದೀನೋ ಏನೋ. ಸಾಕು, ಬಾಯಿ ಮುಚ್ಚು. ನಾನು ಅವಾಗಿಂದ ನೋಡ್ತಾನೇ ಇದ್ದೀನಿ. ನನ್ನ ತಂಗಿ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಿದ್ದೀರಲ್ಲ. ಏನೋ ಹೋಗಲಿ ಅಂತ ಸುಮ್ಮನೆ ಇದ್ದರೆ ಇವಾಗ ನಾವು ಎದುರಿಗೆ ಇದ್ದೀವಿ ಅಂತಲೂ ನೋಡ್ದೇನೆ ಅವಳ ಮೇಲೆ ಜಗಳ ಮಾಡ್ತಿದ್ದೀರಲ್ಲ. ನಾವು ಇವಾಗ ಎದುರಿಗೆ ಇದ್ದೇನೆ ಹೀಗೆಲ್ಲ ಮಾಡ್ತಿದ್ದೀರಾ. ಇನ್ನು ನಾವು ಇಲ್ಲದೆ ಇರುವಾಗ ನನ್ನ ತಂಗಿಗೆ ಎಷ್ಟೆಲ್ಲ ಹಿಂಸೆ ಮಾಡ್ತೀರಾ? ಯಾಕಮ್ಮ ಸುಮ್ಮನೆ ಇದೆಯಾ? ಏನಾದರೂ ಹೇಳು ನಿನ್ನ ಅಳಿಯಂಗೆ. ಏನು ಅಂತ ಹೇಳಪ್ಪ, ಮನೇಲಿರೋ ಮಗನ್ನೇ ನನ್ನ ಕೈನಲ್ಲಿ ಸರಿ ಮಾಡೋಕ್ಕಾಗಿಲ್ಲ, ಇನ್ನು ಅಳಿಯನ್ ಸರಿ ಮಾಡ್ತೀನ ಹೇಳು? ಹೌದು ಅಣ್ಣ,
ನೀನು ಇದಕ್ಕೆಲ್ಲ ಚಿಂತೆ ಮಾಡಬೇಡ. ನಾನು ಹುಟ್ಟಿದಾಗಿಂದನೂ ನಿನ್ನ ನೋಡಿ ನೋಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನನ್ನ ಗಂಡನ ವರ್ತನೆ ನನಗೇನು ಹೊಸ್ತು ಅನ್ನಿಸ್ತಿಲ್ಲ ಅಣ್ಣ. ನೀನು ಹೇಗೆ ನಿನ್ನ ಹೆಂಡತಿ ತವ್ರ ಮನೆಯವರೆಲ್ಲ ಬಂದಾಗ ಅವರೆದುರಿಗೆ ಅವಳಿಗೆ ಬೈತಿದ್ಯೋ ಹಾಗೆ ಅಳಿಯಂದ್ರು ಕೂಡ ಮಾಡ್ತಿದ್ದಾರೆ ಬಿಡು. ಅದರಲ್ಲೇನೂ ವ್ಯತ್ಯಾಸ ಇಲ್ವಲ್ಲ, ನಮಗೇನು ಹೊಸ್ತಲ್ಲಲ್ಲ ಬಿಡು. ದಿಲೀಪ್ಗೆ ತಾನೇನು ತಪ್ಪು ಮಾಡ್ತಿದ್ದೆ ಅನ್ನೋದು ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ. ಸಾರಿ ಸುರೇಖ, ನನ್ನಿಂದ ನಿನಗೆ ತುಂಬ ನೋವಾಗಿದೆ. ಇನ್ಯಾವತ್ತೂ ಹಾಗೆ ಮಾಡಲ್ಲ ಕಣೆ, ನನಗೆ ಕ್ಷಮಿಸ್ಬಿಡು. ಇಷ್ಟೆಲ್ಲ ಆದಮೇಲೆ ದಿಲೀಪ್ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ತನ್ನ ಹೆಂಡತಿ, ತಾಯಿ, ತಂಗಿ ಎಲ್ಲರ ಜೊತೆನೂ ತುಂಬ ಪ್ರೀತಿಯಿಂದ ನಡ್ಕೋತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.